हिरण्मयेन पात्रेण सत्यस्य पिहितं मुखम् तत्त्वं पूषन्नपावृणु सत्यधर्माय दिष्टये सत्यधर्माय दिष्टये सत्यधर्माय दिष्टये हिरण्मयेन पात्रेण सत्यस्य पिहितं मुखं दत्तं पूषन् अपावृणु सत्यधर्माय दृष्टये सत्यधर्माय दृष्टये सत्यधर्माय दृष्टये सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम् ಸದಾಶಿವ ಶಂಕರನಿಂದ ಪ್ರಾರಂಭವಾದಂತಹ ಪರಂಪರೆಯ ಮಧ್ಯದಲ್ಲಿ ಶಂಕರಾಚಾರ್ಯರಿದ್ದಾರೆ. ಹಾಗೂ ನಮ್ಮ ಆಚಾರ್ಯರವರೆಗೂ ನಡೆದು ಬಂದಿರುವ ಆ ಗುರು ಪರಂಪರೆಗೆ ನಾನು ಪ್ರಣಾಮ ಮಾಡುತ್ತೇನೆ. ಪದ್ಮಪಾದ ಪದ್ಮಪಾದ, ನಿಮ್ಮ ಮನಸ್ಸಲ್ಲಿ ನಡೆಯುತ್ತಿರುವ ಚಿಂತನೆಗೆ ಬಾಧೆಯನ್ನು ಉಂಟು ಮಾಡಲಾ? ಮಾಡಾಗಿದೆ, ಹೇಳು. ನಿಮ್ಮ ಹತ್ರ ಬರಲಾ? ಬಾ. ಕೂತ್ಕೊಳ್ಳ? ಕೂತ್ಕೋ. ನಾನು ಏನಾದ್ರೂ ಕೇಳಿದ್ರೆ ನಿಮಗೆ ಬೇಸರ ಆಗಲ್ಲ ತಾನೆ? ನಾನ್ ನಿನ್ ಹತ್ರ ಬೇಸರ ಮಾಡ್ಕೊಳ್ಳೋದನ್ನ ಬಿಟ್ಟಿದ್ದೀನಿ, ಕೇಳು. ಅಥಾಥೋ ಬ್ರಹ್ಮ ಜಿಜ್ಞಾಸ, ಇದ್ರ ಅರ್ಥ ಏನು? ಗಿರಿ, ಗುರುದೇವರು 2 ದಿವಸದ ಹಿಂದೆ ಅಷ್ಟೇ ಇದ್ರ ಅರ್ಥ ಹೇಳಿದ್ರು. ಗುರುದೇವರೇನೋ ಹೇಳಿದ್ರು, ಆದ್ರೆ ನನಗದ ಅರ್ಥ ಆಗ್ಲಿಲ್ಲ. ಹಾಗಾದ್ರೆ ನಾನೇ ಉಳಿದಿದ್ದೀನ? ನನ್ನ ವ್ಯಥೆಯನ್ನ ಅರ್ಥ ಮಾಡ್ಕೊಳ್ಳಿ ಪದ್ಮಪಾದ ಅಣ್ಣ. ನೋಡಿ, ಸುರೇಶ್ವರಾಚಾರ್ಯರನ್ನ ಕೇಳೋಕ್ಕಾಗಲ್ಲ. ಅವರು ವಯಸ್ಸಿನಲ್ಲಿ ಗುರುದೇವರಿಗಿಂತ ದೊಡ್ಡವರು. ಮತ್ತೆ ಗುರುದೇವರಂತೆಯೇ ಅವರು ಕೂಡ ವೇದಾಂತದಲ್ಲಿ ನಿರಂತರವಾಗಿ ಮುಳುಗಿರ್ತಾರೆ. ಮತ್ತೆ ಹಸ್ತಾಮೂಲಕರನ್ನ ಕೇಳೋದು ವ್ಯರ್ಥ. ಅವ್ರಿಗೆ ಕೈಯಲ್ಲಿ ಬ್ರಹ್ಮವಿದೆ. ಅವರಂತೂ ಯಾವಾಗ್ಲೂ ಬ್ರಹ್ಮದಲ್ಲೇ ಇರ್ತಾರೆ. ಈಗ ಉಳಿದಿರೋದು ನೀವು ನನಗೆ ದೊಡ್ಡಣ್ಣನ ತರ. ಹಾಗಾಗಿ ನಿಮ್ಮನ್ನ ನಾನು ಕೇಳ್ಬೋದಲ್ವಾ? ಕೆಲವು ಸಾಲುಗಳನ್ನು ಬರಿಬೇಕು, ಆಮೇಲೆ ನಿನ್ ಕರಿತೀನಿ. ನೀವು ಒಂದೇ ಪುಸ್ತಕನ ಮತ್ತೆ ಮತ್ತೆ ಬರೀತಾ ಇರ್ತೀರಿ. ಮೊದಲು ನನಗೆ ಅರ್ಥ ಮಾಡಿಸಿ, ಆಮೇಲೆ ಬೇಕಾದ್ರೆ. ಗಿರಿ, ಯಾವ ವ್ಯಕ್ತಿಯೂ ಒಂದೇ ಪುಸ್ತಕವನ್ನ ಮತ್ತೆ ಬರೆಯೋದಿಲ್ಲ. ನಾನು ಗುರುದೇವರು ಬರೆದ ಬ್ರಹ್ಮಸೂತ್ರದ ಭಾಷ್ಯದ ಮೇಲೆ ಯಾವೊಂದು ವ್ಯಾಖ್ಯಾನ ಬರೆದಿದ್ದೆ, ಆ ಪುಸ್ತಕನ ನನ್ನ ಮಾವ ಈರ್ಷೆಯಿಂದ ಸುಟ್ಟಾಕ್ಬಿಟ್ರು. ನನ್ನ ಸೌಭಾಗ್ಯದಿಂದ ನಾನು ಗುರುದೇವರಿಗೆ ಕೆಲವು ಖಂಡಗಳನ್ನ ಓದಿ ಹೇಳಿದ್ದೆ. ಗುರುದೇವರು ತಮ್ಮ ಸ್ಮೃತಿಯಿಂದ ಆ ಎಲ್ಲ ಖಂಡಗಳನ್ನ ಮತ್ತೆ ನನಗೆ ಹೇಳಿದ್ರು. ಅದನ್ನೇ ಬರೀತಿದ್ದೀನಿ. ಇದರಲ್ಲಿ 5 ಅಧ್ಯಾಯವಿರೋದ್ರಿಂದ ಇದಕ್ಕೆ ಪಂಚಪಾದಿಕ ಅಂತ ಹೆಸರಿಟ್ಟಿದ್ದೇನೆ. ವಿಷಯ ಅರ್ಥ ಆಯ್ತಾ? ಗುರುದೇವರಿಗೆ ಇಷ್ಟೊಂದು ನೆನಪು ಹೇಗಿರುತ್ತೆ? ಗಿರಿ, ಪದ್ಮಪಾದರನ್ನು ಬರೆಯಲು ಬಿಡು. ನಿನಗೇನೇ ಬೇಕಿದ್ದರೂ ನನ್ನನ್ನು ಕೇಳು. ಗೊತ್ತಿಲ್ಲ ನನ್ಗೇನಾಗುತ್ತೋ ಈಗ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ತು ಗೋವಿಂದ ಪ್ರಭಾತೆ ಕರದರ್ಶನಂ. ಪದ್ಮಪಾದಣ್ಣ ಎದ್ದೇಳಿ, ಗುರುದೇವರು ಎದ್ದಿರ್ಬೋದು.
ಗಿರಿ, ನೀನ್ ನಿನ್ನ ವಸ್ತ್ರಗಳನ್ನ ತಗೊಂಡ್ಯೋ ಇಲ್ವೋ? ನಾನು ಮರ್ತ್ಬಿಟ್ಟೆ ಗುರುದೇವ. ನಟಿ, ಗಿರಿಯು ಜ್ಞಾನದಲ್ಲಿ ಪದ್ಮಪಾದರು, ಹಸ್ತಾಮಲಕರು ಹಾಗೂ ಸುರೇಶ್ವರಾಚಾರ್ಯರಿಗಿಂತ ತುಂಬಾ ಹಿಂದೆ ಇದ್ರು. ಆದರೆ ತಮ್ಮ ಗುರುದೇವರ ಸೇವೆಯಲ್ಲಿ ಸದೈವ ತತ್ಪರರಾಗಿದ್ರು. ದಿನವೆಲ್ಲ ಓಡೋಡಿ ಗುರುವಿನ ಸೇವೆ ಮಾಡೋದಕ್ಕೆ ಅವಕಾಶ ಹುಡುಕ್ತಿದ್ರು. ಗಿರಿ ಮಹಾರಾಜ್, ಈಗ ನನ್ ಬಳಿ ಸಮಯ ಇದೆ. ಏನ್ ಕೇಳ್ಬೇಕು ಕೇಳು. ಪದ್ಮಪಾದ ಸ್ವಾಮಿಗಳೇ, ನನ್ನ ಹತ್ರ ಈಗ ಸಮಯ ಇಲ್ಲ. ಭಿಕ್ಷಾಟನೆಯಿಂದ ಗುರುದೇವರು ಬರ್ತಿದ್ದಾರೆ. ನಾನು ನಿಮ್ ಜೊತೆ ಆಮೇಲೆ ಮಾತಾಡ್ತೀನಿ. ಪ್ರಣಾಮ ಗುರುದೇವ. ನೀನು ಭೋಜನವನ್ನು ಮಾಡ್ತೀಯಾ? ಇಲ್ಲ ಗುರುದೇವ. ಗಿರಿ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಭೋಜನಕ್ಕೆ ನನ್ನ ಪ್ರತೀಕ್ಷೆಯನ್ನ ಮಾಡಬೇಡ ಅಂತ. ಗುರುದೇವ, ಅದು ನಾಳೆಯಿಂದ ನಿಮ್ಮ ಆದೇಶ ಪಾಲಿಸ್ತೀನಿ ಗುರುದೇವ. ನೀನ್ ನಿನ್ನೆಯೂ ಇದನ್ನೇ ಹೇಳಿದ್ದೆ. ಹಾ ಗುರುದೇವ, ಕ್ಷಮಿಸಿ ಗುರುದೇವ. ಆದ್ರೆ ನಾನು ಏನ್ ಮಾಡ್ಲಿ ಗುರುದೇವ? ನಾನು ನಿಮಗಿಂತ ಮುಂಚೆ ಊಟ ಮಾಡ್ಲಾರೆ. ನಾನು ನಿನ್ ಜೊತೆ ಯಾವಾಗ್ಲೂ ಇರುವವನಲ್ಲ ಗಿರಿ. ಸರಿ ಗುರುದೇವ. ಮತ್ತೇನ್ ಮಾಡ್ತೀಯಾ? ನೀವು ಯಾವಾಗ್ಲೂ ನನ್ನ ಜೊತೆ ಇರ್ತೀರಿ. ಸರಿ ಅಣ್ಣ ಹಸ್ತಾಮಲಕ. ಗುರುದೇವರು ಕೆಲ ಕಾಲ ವಿಶ್ರಾಂತಿ ಪಡೆಯೋದಕ್ಕೆ ಅಂತ ಹೋಗಿದ್ದಾರೆ. ಸ್ವಲ್ಪ ಹೊತ್ತು ನಾನು ಹೇಳ್ತಾ ಇರ್ತೀನಿ, ನೀವು ಕೇಳ್ತಾ ಇರಿ. ಕೇವಲ ನಿಮ್ಮ ಹತ್ರ ಮಾತ್ರ ನನ್ನ ಮನಸ್ಸಿನ ಮಾತನ್ನ ಹೇಳಬಲ್ಲೆ. ಗುರುದೇವರ ಆಜ್ಞೆಯಂತೆ ಸುರೇಶ್ವರಾಚಾರ್ಯರು ಒಂದಲ್ಲ ಒಂದು ಭಾಷ್ಯ ಬರೀತಾ ಇರ್ತಾರೆ. ಮತ್ತೆ ಪದ್ಮಪಾದರು ಸಹ ಜ್ಞಾನ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ನಿಮಗೆ ಗುರುದೇವರು ಏನು ಹೇಳಿಲ್ಲ. ಯಾಕಂದ್ರೆ ಗುರುದೇವರ ಪ್ರಕಾರ ನಿಮ್ಮನ್ನ ಹೀಗೆ ಬಿಟ್ಬಿಡ್ಬೇಕಂತೆ. ಯಾಕಂದ್ರೆ ನೀವು ಬ್ರಹ್ಮಲೀನರಾಗಿದ್ದೀರಾ. ಈಗ ಉಳಿದಿರೋದು ನಾನೊಬ್ನೇ. ನನಗೇನು ಗೊತ್ತಿಲ್ಲದೆ ಏನು ಅಂತ ಬರೀಲಿ? ಗುರುದೇವರ ಜ್ಞಾನ ಪರಂಪರೆಯನ್ನ ಹೇಗೆ ಮುಂದುವರಿಸಲಿ? ನಾನಂತೂ ಮೂರ್ಖನಾಗ್ಬಿಟ್ಟಿದ್ದೀನಿ. ಸ್ವಾಮಿ, ಬಾಲ್ಯದಲ್ಲಿ ನೀವು ಮಹಾಮೂರ್ಖರಾಗಿದ್ರಂತೆ, ಹೌದಾ? ಅಲ್ಲ, ಏನಂದ್ರೆ ನೀವು ಮಹಾಮೂರ್ಖರಂತೆ ಕಾಣಿಸ್ತಿದ್ರಂತೆ. ಆಟ ಆಡ್ತಿರ್ಲಿಲ್ವಂತೆ, ಓದ್ತಾ ಇರ್ಲಿಲ್ವಂತೆ, ಬರೀತಿರ್ಲಿಲ್ವಂತೆ, ಕೋಪನೂ ಮಾಡ್ಕೋತಿರ್ಲಿಲ್ವಂತೆ. ಮತ್ತೆ ಒಂದು ದಿನ ನಿಮ್ಮಿಂದ ನಿರಾಶೆಯಾಗಿದ್ದ ನಿಮ್ಮ ಪಿತಾ ಅವರು ನಿಮ್ಮನ್ನ ಗುರುದೇವರ ಬಳಿ ಕರೆತಂದ್ರಂತೆ. ನಿಮಗೇನಾದ್ರೂ ಆಗುತ್ತೋ ಇಲ್ವೋ ಅಂತ ತಿಳಿಯೋದಕ್ಕೆ ಅವ್ರು ಹೀಗೆ ಮಾಡಿದ್ರಂತೆ. ಗುರುದೇವರು ನಿಮ್ಮನ್ನ ನೋಡಿದ ತಕ್ಷಣನೇ ಅರ್ಥಕೊಂಡ್ಬಿಟ್ರು, ಈ ಮೂರ್ಖನಂತೆ ಕಾಣೋ ಹುಡುಗ ಮೂರ್ಖನಲ್ಲ ಅಂತ. ಗುರುದೇವರು ನಿಮ್ಮನ್ನ ನೀವು ಯಾರು ಅಂತ ಕೇಳಿದಾಗ ನೀವು ದೇವವಾಣಿಯಲ್ಲಿ ಹೇಳಿದ್ರಂತೆ, ನೀವು ಸತ್ ಚಿತ್ ಆನಂದ ಸ್ವರೂಪ ಆತ್ಮವೆಂದು. ಮತ್ತೆ ನೀವು ಆತ್ಮನ ಸತ್ಯವನ್ನ ಹೇಗೆ ಹೇಳಿದ್ರಿ ಅಂದ್ರೆ, ಯಾವ ರೀತಿ ನೆಲ್ಲಿಕಾಯಿ ನಿಮ್ಮ ಮುಷ್ಟಿಯಲ್ಲಿ ಇದ್ದಂತೆ. ಆಗ ಗುರುದೇವರು ನಿಮ್ಮನ್ನ ಶಿಷ್ಯರಾಗಿ ಮಾಡ್ಕೊಂಡ್ರು, ಹಸ್ತಾಮಲಕ. ನೀವು ಯೋಚಿಸ್ತಾ ಇರ್ಬೋದು, ನಿಮ್ಮ ಕಥೆಯನ್ನ ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಅದು ಯಾಕಂದ್ರೆ ನಿಮ್ಮ ಕಥೆನೇ ನನಗೆ ಕೊನೆಯ ಭರವಸೆಯಾಗಿದೆ. ಒಂದು ವೇಳೆ ಈ ಕತೆ ಸತ್ಯವಾಗಿದ್ರೆ ಒಂದು ಸಲ ನೀವು ನಕ್ಬಿಡಿ. ನನ್ಗಾಗ ನಂಬಿಕೆ ಬರುತ್ತೆ, ಯಾವಾಗ್ಲಾದ್ರೂ ಮಹಾಮೂರ್ಖನು ಕೂಡ ಮಹಾಜ್ಞಾನಿ ಆಗ್ತಾನೆ ಅಂತ. ಈ ಕತೆ ಸತ್ಯನಾ ಅಥವಾ ಈ ಕತೆ ಸುಳ್ಳ? ಸತ್ಯ ಸುಳ್ಳು ಎರಡೂ ಅಲ್ವಾ? ಗಿರಿ, ಬಂದೆ ಆಚಾರ್ಯರೇ. ಹೇಳಿ ಆಚಾರ್ಯರೇ. ಏನ್ ಮಾಡ್ತಾ ಇದ್ದೆ? ನಾನು ಹಸ್ತಾಮಲಕರನ್ನ ಕೇಳಲು ಹೋಗಿದ್ದೆ. ಏನ್ ಅದೇನಂದ್ರೆ, ಕೇಳಕ್ ಹೋಗಿದ್ದೆ? ನಾನು ಏನ್ ಕೇಳಕ್ ಹೋಗಿದ್ದೆ ಅಂದ್ರೆ, ಈ ಸತ್ಯವು ನಿಮ್ಮ ಕೈಯಲ್ಲಿ ನೆಲ್ಲಿಕಾಯಿ ಅಂತ ಇರ್ಬೇಕಾದ್ರೆ ನೀವು ಗುರುದೇವರ ಕೊಠಡಿಯಲ್ಲಿ ಯಾಕೆ ಕುಳಿತುಕೊಳ್ತೀರಿ ಅಂತ. ಹಸ್ತಾಮಲಕರೇನು ಉತ್ತರ ಕೊಟ್ರು? ಅವರು ತಮಗೆ ಇಚ್ಛೆ ಇದ್ದಾಗ ಮಾತ್ರ ಮಾತಾಡ್ತಾರೆ. ಆದ್ರೆ ನೀವು ನನಗೆ ಈಗಲೇ ಹೇಳ್ಬೋದಲ್ಲ. ನೋಡು, ಅವರಿಗೆ ಕಷ್ಟ ಕೊಡಬೇಡ.
ಅವ್ರನ್ನ ಒಂಟಿಯಾಗಿರೋದಕ್ಕೆ ಬಿಡು. ಆಚಾರ್ಯರೇ, ನಾನು ಅವ್ರಿಗೆ ಕಷ್ಟ ಹೇಗೆ ಕೊಡ್ತೀನಿ? ಅವರು ಗುರುದೇವರ ಕುಟೀರಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಅವರು ಗುರುದೇವರ ವಾಣಿಯನ್ನ ಕೇಳಿ ತಮ್ಮ ಅನುಭವದಲ್ಲಿ ತಂದುಕೊಳ್ಳೋದಕ್ಕೆ. ಆಚಾರ್ಯರೇ, ದಯವಿಟ್ಟು ನಿಜ ಹೇಳಿ, ನನಗೇನಾದ್ರೂ ಆಗುತ್ತಾ? ಗಿರಿ, ಗುರುಗಳ ಕೃಪೆ ಇದ್ರೆ ಏನ್ ಬೇಕಾದ್ರೂ ಆಗ್ಬಹುದು. ಗುರುದೇವರು ನನ್ನ ಮೇಲೆ ಕೃಪೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ನನ್ನ ಕರೆದಿದ್ಯಾಕೆ? ನಿನ್ನ ಹತ್ರ ಸ್ವಲ್ಪ ಶಾಯಿ ಸಿಗುತ್ತಾ? ನನ್ನ ಎಲ್ಲಾ ಶಾಯಿ ತೆಗೆದುಕೊಳ್ಳಿ, ನನಗೇನಾದ್ರೂ ಹೇಳ್ಕೊಡಿ. ಎಷ್ಟು ಬಾರಿ ನಿನಗೆ ಹೇಳಿದ್ದೀನಿ ನನ್ನ ಕಾಲುಗಳನ್ನ ಒತ್ತಬೇಡ ಅಂತ. ಗುರುದೇವ, ನಿಮ್ಮ ಕಾಲುಗಳನ್ನು ಒತ್ತಾ ಇದ್ರೆ ನನ್ನ ಕೈಗಳಿಗೆ ಹಿತವಾಗಿರುತ್ತೆ. ಬಿಳಿ ಹಾಳೆಯ ಮೇಲೆ ಲೇಖನಿಯಿಂದ ಬರೆದಂಗೆ ಅನ್ಸುತ್ತೆ. ಸುರೇಶ್ವರಾಚಾರ್ಯರು ಮತ್ತೆ ಪದ್ಮಪಾದರು ದಿನವೆಲ್ಲ ಬರೀತಾನೆ ಇರ್ತಾರೆ. ನನಗೆ ಅಂತ ಈ ಸುಖ ಆದ್ರೂ ಇರ್ಲಿ ಬಿಡಿ. ಸರಿ ಸರಿ, ಈಗ ನೀನು ಹೋಗಿ ಮಲಗು. ಪದ್ಮಪಾದಣ್ಣ, ಏನ್ ಗಿರಿ? ಏನಂದ್ರೆ, ಒಮ್ಮೆ ನೀವು ಕಾಶಿಲಿ ಗಂಗಾ ತಟದಲ್ಲಿ ಬಟ್ಟೆ ಒಗಿತಿರ್ಬೇಕಾದ್ರೆ ಗುರುದೇವರು ಇನ್ನೊಂದು ಕಡೆ ಇದ್ರಂತ, ಹೌದಾ? ಈಗೇನೀಗ? ಗುರುದೇವರು ನಿಮ್ಮನ್ನ ಕರೆದಾಗ ನೀವು ಏನು ಯೋಚನೆ ಮಾಡದೆ ಗಂಗಾ ನದಿಯ ಜಲದ ಮೇಲೆ ಓಡಿದ್ರಂತೆ. ಆಗ ಗುರುದೇವರ ಕೃಪೆಯಿಂದ ನಿಮ್ಮ ಪಾದದ ಕೆಳಗೆ ಕಮಲವು ಹೊರಳುತ್ತಂತೆ, ಮತ್ತೆ ನೀವು ಗಂಗೆಯನ್ನೇ ದಾಟದ್ರಂತೆ. ಗುರು ಕೃಪೆಯಿಂದ ನಿಜವಾಗ್ಲೂ ಹೀಗೆಲ್ಲ ಆಗುತ್ತಾ? ನನಗೆ ನಿದ್ದೆ ಬರ್ತಾ ಇದೆ, ನನ್ನನ್ನು ಮಲಗಕ್ ಬಿಡು. ಆಚಾರ್ಯರೇ, ನನಗೆ ನಿದ್ದೆ ಬರ್ತಾ ಇಲ್ಲ. ನಿನ್ನ ಇಷ್ಟದ ನಾಮವನ್ನ ಜಪಿಸ್ತಾ ಇರೋ, ನಿದ್ದೆ ಬರುತ್ತೆ. ನಿಮ್ಮ ಪರಾಜಯದ ಕಥೆಯನ್ನು ಹೇಳ್ತೀರಾ? ಒಂದೇ ಕಥೆನ ಎಷ್ಟು ಸರ್ತಿ ಅಂತ ಕೇಳ್ತೀಯ? ಮಲಗು. ಪ್ರತಿ ತಾಯಿ ತನ್ನ ಮಗುಗೆ ಒಂದೇ ಕಥೆನ ಮತ್ತೆ ಮತ್ತೆ ಹೇಳ್ತಾಳಲ್ಲ. ಗುರುದೇವರ ವಿಜಯದ ಕತೆ ಕೇಳ್ತಾ ಇದ್ರೆ ಮನ್ಸಿಗೆ ಹಿತ ಅನ್ಸುತ್ತೆ. ಆ ಕತೆ ಹೇಳಿ. ಎಲ್ಲಿಂದ? ಶ್ರೀಮಂಡನ ಮಿಶ್ರರಿಂದ. ಸರಿ, ಕೇಳು. ಇದು ನಾನು ಸನ್ಯಾಸತ್ವ ಪಡೆಯೋಕ್ಕಿಂತ ಮುಂಚಿನ ವಿಷಯ. ನಾನಾಗ ಮಂಡನ ಮಿಶ್ರನಾಗಿದ್ದೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಭಗವತ್ಪಾದ ಆದಿಶಂಕರಾಚಾರ್ಯರು ಶಿಷ್ಯರೊಂದಿಗೆ ಮಹಿಷ್ಮತಿಪುರದಲ್ಲಿ ನನ್ನ ಮನೆಯಲ್ಲಿ ಪ್ರಕಟಿತರಾದರು. ಆ ದಿನ ಮನೆಯಲ್ಲಿ ಶ್ರಾದ್ದದ ಭೋಜನ ಆಯೋಜನೆಗೊಂಡಿತ್ತು. ಭಾರತಿ, ಭಗವತ್ಪಾದ ಶಂಕರಾಚಾರ್ಯರು ನನ್ನನ್ನು ಶಾಸ್ತ್ರಾರ್ಥಕ್ಕೆ ಆಹ್ವಾನಿಸಿದ್ದಾರೆ. ಓ, ಅದ್ರಿಂದನೇ ಮಧ್ಯಾಹ್ನ ನಿಮ್ಮಿಬ್ರು ಮಧ್ಯೆ ಬ್ರಹ್ಮಭೋಜನದ ಸಮಯದಲ್ಲಿ ಮಾತುಕತೆ ನಡೀತಿತ್ತು. ನಾನಂದ್ಕೊಂಡೆ ಯಾರೋ ಸನ್ಯಾಸಿ ಭಿಕ್ಷೆಗೆ ಬಂದಿದ್ದಾರೆ ಅಂತ. ಪ್ರಾರಂಭದಲ್ಲಿ ನನಗೂ ಹಾಗೆ ಅನಿಸಿತ್ತು. ಆದ್ರೆ ಭಗವತ್ಪಾದರು ನಿಮ್ಮೊಡನೆಯೇ ಏಕೆ ಶಾಸ್ತ್ರಾರ್ಥ ಮಾಡ್ಬೇಕು ಅಂತಿದ್ದಾರೆ? ಭಗವತ್ಪಾದ ಶಂಕರರು ಆಚಾರ್ಯ ಕುಮಾರಿಲ ಭಟ್ಟರೊಡನೆ ಶಾಸ್ತ್ರಾರ್ಥ ಮಾಡಬಯಸಿದರು. ಯಾಕೆ? ಭಗವತ್ಪಾದ ಶಂಕರರು ನನ್ನ ಆಚಾರ್ಯರ ಈಶ್ವರ ಸಂಬಂಧಿ ಮತವನ್ನು ಖಂಡನೆ ಮಾಡಬಯಸಿದ್ದಾರೆ. ಆಚಾರ್ಯರು ನನ್ನ ಬಳಿ ಕಳಿಸಿದ್ದಾರೆ. ಓ, ನೀವು ಸವಾಲನ್ನ ಸ್ವೀಕರಿಸಿದ್ರಾ? ಹಾ, ನಮ್ಮಿಬ್ಬರ ಮಧ್ಯ ಯಾವ ನಿರ್ಧಾರ ಆಗಿದೆ ಅಂದ್ರೆ, ಯಾರು ಸೋಲ್ತಾರೋ ಅವರು ಗೆದ್ದವರ ಶಿಷ್ಯರಾಗ್ತಾರೆ. ಅಂದ್ರೆ ನೀವು ಸೋತ್ರೆ ನೀವು ಸನ್ಯಾಸತ್ವ ತಗೋಬೇಕಾಗತ್ತೆ. ಮತ್ತೆ ಆಚಾರ್ಯ ಶಂಕರರು ಸೋತ್ರೆ ಅವರು ನಿಮ್ಮ ದಾಸ. ಹಾ, ಹಾಗಾದ್ರೆ ನಿರ್ಣಾಯಕರು ಯಾರು? ನೀನು. ನಾನಾ? ಭಗವತ್ಪಾದರ ಈ ವಿಷಯವನ್ನು ಹೇಳಿದ್ದಾರೆ. ಆದ್ರೆ ನಿಮ್ಮಿಬ್ರು ಮಧ್ಯೆ ನಡೆಯುವಂತ ಶಾಸ್ತ್ರಾರ್ಥ ತುಂಬಾ ದಿನ ನಡೀಬಹುದು. ನಾನು ಮನೆ ಕೆಲಸಗಳನ್ನೆಲ್ಲ ಬಿಟ್ಟು ನಿರ್ಣಾಯಕಳು ಹೇಗಾಗ್ಲಿ? ಆಚಾರ್ಯ ಶಂಕರರಿಗೆ ನಿನ್ನ ಜ್ಞಾನ ಹಾಗೂ ನಿಷ್ಪಕ್ಷತೆಯಲ್ಲಿ ವಿಶ್ವಾಸವಿದೆ. ಶಾಸ್ತ್ರಾರ್ಥವು 18 ದಿವಸ ನಡೆಯಿತು. ದೇವಿ ಉಭಯ ಭಾರತಿಯು ನಮ್ಮಿಬ್ಬರ ಕೊರಳಲ್ಲಿ ಹೂವಿನ ಒಂದೊಂದು ಮಾಲೆಯನ್ನು ಹಾಕಿದ್ದಳು. ನಡುವೆ ಆಕೆ ತನ್ನ ಗೃಹ ಕಾರ್ಯವನ್ನೂ ಮಾಡುತ್ತಿದ್ದಳು. 18ನೇ ದಿವಸ ಆಕೆ ನನ್ನ ಕತ್ತಿನಲ್ಲಿ ಬಾಡಿದ ಹೂವಿನ ಮಾಲೆಯನ್ನು ನೋಡಿ ನನ್ನನ್ನು ಪರಾಜಿತನೆಂದು ಘೋಷಿಸಿದಳು. ಸೋಲುತ್ತೇನೆಂಬ ಉದ್ವೇಗದಿಂದ, ನನ್ನ ಶರೀರದ ಉಷ್ಣತೆಯಿಂದ ನನ್ನ ಕತ್ತಲ್ಲಿದ್ದ ಮಾಲೆಯ ಹೂಗಳು ಬಾಡಿ ಹೋಗಿದ್ದವು. ಆದರೆ ಭಗವತ್ಪಾದರು ಶಾಂತರಾಗಿದ್ದರು, ಯಾವುದೋ ಗಹನವಾದ ಸಮುದ್ರದಂತೆ. ನಾನು ನಿಜಕ್ಕೂ ಸೋತು ಹೋಗಿದ್ದೆ. ಆದರೆ ಆ ಸೋಲಿನಲ್ಲೂ ನನ್ನ ವಿಜಯವಾಯಿತು. ಆ ದಿನ ಶಾಸ್ತ್ರಾರ್ಥದಲ್ಲಿ ಸೋತು
ನಾನು ಒಬ್ಬ ಮಹಾನ್ ಗುರುವನ್ನು ಹೊಂದಿದೆ. ನನ್ನ ಮೇಲೆ ಭಗವತ್ಪಾದರ ಕೃಪೆ ಇತ್ತು. ಮಹರ್ಷಿ ವಸಿಷ್ಠರ ಶಿಷ್ಯ ಮಹರ್ಷಿ ಶಕ್ತಿ, ಶಕ್ತಿಯಿಂದ ಪರಾಶರ, ಪರಾಶರರಿಗೆ ವೇದವ್ಯಾಸ, ವೇದವ್ಯಾಸರಿಗೆ ಶುಕದೇವ, ಶುಕದೇವರಿಗೆ ಗೌಡಪಾದ, ಗೌಡಪಾದರಿಗೆ ಗೋವಿಂದ ಭಗವತ್ಪಾದರು, ಗೋವಿಂದ ಭಗವತ್ಪಾದರ ಶಿಷ್ಯ ಆಚಾರ್ಯ ಶಂಕರರು. ಏನಾಯ್ತು ಗಿರಿ? ಗುರುದೇವರು ನನ್ನನ್ನ ಕರೆದಂತಾಯ್ತು. ಯಾರೂ ನಿನ್ನನ್ನು ಕರೀತಿಲ್ಲ. ಇಲ್ಲ, ಮಲ್ಕೋ. ನಾನು ಗುರುದೇವರ ಕುಟೀರದ ಹೊರಗೆ ಹೋಗಿ ಮಲಗಬೇಕು. ಅವ್ರು ನನ್ನ ಯಾವಾಗ ಕರೀತಾರೇನೋ ಗೊತ್ತಿಲ್ಲ. ಗಿರಿ ಕಾಣಿಸ್ತಿಲ್ವಲ್ಲ? ನದಿ ತಟಕ್ಕೆ ಹೋಗಿದ್ದಾನೆ. ಹಾಗಾದ್ರೆ ಅವನು ವಾಪಸ್ ಬರೋವರೆಗೆ ನಾವು ಪ್ರತೀಕ್ಷೆ ಮಾಡೋಣ. ನಾನು ಭಗವತ್ಪಾದರ ಜ್ಞಾನ ಪರಂಪರೆಯನ್ನ ಹೇಗೆ ಅಂತ ಮುಂದುವರಿಸಲಿ? ಗುರುದೇವರ ಋಣವನ್ನ ಹೇಗೆ ತೀರಿಸಲಿ? ಗುರುದೇವರೇ, ನನಗೆ ಬುದ್ಧಿ ನೀಡಿ, ನನಗೆ ಬುದ್ಧಿ ನೀಡಿ ಗುರುದೇವಾ. ಗುರುದೇವ, ನಾವೇಕೆ ಗಿರಿಯ ಪ್ರತೀಕ್ಷೆ ಮಾಡಬೇಕು? ಅವನಿಗೇನೂ ಅರ್ಥವಾಗಲ್ಲ. ಗಿರಿಗೆ ಶಿಕ್ಷಣ ನೀಡೋದು ಹೇಗೆ ಅಂದ್ರೆ ಯಾವುದಾದ್ರೂ ಗೋಡೆಗೆ ಶಿಕ್ಷಣ ನೀಡಿದಂತೆ. ಗಿರಿ ಗೋಡೆಗಳಿಗಿಂತ ಉತ್ತಮನೇನಲ್ಲ. ಪದ್ಮಪಾದ, ನಾವು ಗಿರಿಗಾಗಿ ಪ್ರತೀಕ್ಷೆ ಮಾಡೋಣ. ಗಿರಿ, ತಗೋ, ಬುದ್ಧಿ ತಗೋ, ಜ್ಞಾನವನ್ನು ತಗೋ. ಆಚಾರ್ಯರೇ, ಆಚಾರ್ಯರೇ, विदिताखिल शास्त्र सुधा जलधे महितोपनिषत् कथितार्थ निधे हृदये कलये विमलं चरणं भवशंकर देशिक मे शरणं करुणावरुणालय पालय मां भवसागर दुःख विदूर्न हृदम् रचयाखिल दर्शन तत्त्वविदं भवशंकर देशिक मे शरणं. ಹೇ ಶಾಸ್ತ್ರಗಳ ಅಮೃತ ಸಾಗರರೇ, ಉಪನಿಷತ್ತುಗಳಲ್ಲಿ ಹೇಳಿರುವ ಜ್ಞಾನದ ಭಂಡಾರರೇ, ನಾನು ನನ್ನ ಹೃದಯದಲ್ಲಿ ನಿಮ್ಮ ಚರಣಕಮಲವನ್ನ ಧ್ಯಾನ ಮಾಡ್ತೇನೆ. ಹೇ ಆಚಾರ್ಯ ಶಂಕರ, ನನ್ನನ್ನು ಶರಣದಲ್ಲಿ ತೆಗೆದುಕೊಳ್ಳಿ. ಮತ್ತೆ ಅದೇ ಕ್ಷಣದಲ್ಲಿ ಗಿರಿಯು ಯಾವ ಛಂದಸ್ಸನ್ನು ಕಷ್ಟಕರವೆಂದು ನಂಬಲಾಗಿದೆಯೋ ಅಂತಹ ತೋಟಕ ಛಂದಸ್ಸಿನಲ್ಲಿ ತಮ್ಮ ಗುರುವಿನ ಚರಣ ವಂದನೆಯನ್ನು 8 ಶ್ಲೋಕಗಳಲ್ಲಿ ರಚನೆ ಮಾಡಿದರು. ಆದ್ರೆ ಇದು ಹೇಗಾಯ್ತು ಸೂತ್ರಧಾರ? ನಟಿ, ಗುರುಕೃಪೆಯು ಕೇವಲ ಮಹಾನ್ ಜ್ಞಾನಿಯ ಮೇಲಷ್ಟೇ ಆಗೋದಿಲ್ಲ. ಆದ್ರೆ ಯಾರು ನಿರ್ಮಲ ಮನಸ್ಸಿನಿಂದ ಗುರುವಿನ ಚರಣವನ್ನ ಸೇವೆ ಮಾಡ್ತಾರೋ ಅವನ ಮೇಲೂ ಆಗುತ್ತೆ.
ಪದ್ಮಪಾದರ ಮಾತುಗಳಿಂದ ನೊಂದ ಶಂಕರಾಚಾರ್ಯರು ತಮ್ಮ ಜ್ಞಾನದ ಅಲೌಕಿಕ ಅಂಶವನ್ನು ಗಿರಿಗೆ ನೀಡಿದ್ರು. ಆ ದಿನದಿಂದ ಗಿರಿ ತೋಟಕಾಚಾರ್ಯರೆಂಬ ಹೆಸರಿನಿಂದ ಕರೆಯಲ್ಪಟ್ರು. ಯಾಕಂದ್ರೆ ಅವರು ತಮ್ಮ ಮೊದಲ ರಚನೆಯನ್ನ ತೋಟಕ ಛಂದಸ್ಸಿನಲ್ಲಿ ಮಾಡಿದ್ರು. ಬಾರಪ್ಪ ತೋಟಕಾಚಾರ್ಯ. ರಸಿಕರೇ, ಭಾರತದ ಗುರು ಶಿಷ್ಯರ ಮಹಾನ್ ಪರಂಪರೆಯು ಒಂದು ಪೀಳಿಗೆಯಿಂದ ಜ್ಞಾನವನ್ನು ಇನ್ನೊಂದು ಪೀಳಿಗೆಗೆ ತಲುಪಿಸಿದ್ರು. ಇಂತಹ ಗುರುಶಿಷ್ಯರ ಕಾರಣದಿಂದಾಗಿ ಜ್ಞಾನದ ಪ್ರವಾಹವು ಕುಂದದೆ ಅದು ನಿರಂತರವಾಗಿ ಹರಿಯುತ್ತಿದೆ. ಪ್ರಾಚೀನ ಕಾಲದಲ್ಲಿ ವೇದವ್ಯಾಸರು ಹಾಗೂ ಶುಕರು, ಗೌಡಪಾದ, ಗೋವಿಂದಪಾದ ಹಾಗೂ ಆಚಾರ್ಯ ಶಂಕರರು, ಮಧ್ಯಕಾಲದಲ್ಲಿ ವಿದ್ಯಾರಣ್ಯರು, ಮಧುಸೂದನ ಸರಸ್ವತಿಯವರು, ವರ್ತಮಾನದಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಸ್ವಾಮಿ ರಾಮತೀರ್ಥರು, ರಮಣ ಮಹರ್ಷಿಗಳು, ಸ್ವಾಮಿ ಶಿವಾನಂದರು, ಸ್ವಾಮಿ ತಪೋವನರು ಅಥವಾ ಸ್ವಾಮಿ ಚಿನ್ಮಯಾನಂದರಾಗಿರಬಹುದು. ಇಂದಿನ ಬೇರೆ ಬೇರೆ ಆಚಾರ್ಯರುಗಳು ಎಲ್ಲರೂ ತಮ್ಮ ಗುರುಗಳ ಶಿಕ್ಷಣವನ್ನು ಅನುಸರಣೆ ಮಾಡುತ್ತಾ ಅದನ್ನು ಪ್ರಚಾರ ಮಾಡುತ್ತಾ ತಮ್ಮ ಗುರುಗಳ ಪ್ರತಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಗುರುಗಳಿಂದ ಪ್ರಾಪ್ತವಾದ ಜ್ಞಾನದ ಅನುಸಾರವಾಗಿ ಜೀವಿಸುವುದೇ ವಾಸ್ತವದಲ್ಲಿ ಗುರುದಕ್ಷಿಣೆ. ಇದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಯಾವುದನ್ನು ನಾವು ನಮ್ಮ ಗುರುಗಳಿಂದ ಪಡೆದಿದ್ದೀವೋ ಅದನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ತನು, ಮನ, ಧನದಿಂದ ತಲುಪಿಸಬೇಕು. ಗಂಗೆಯಂತೆ ಈ ಜ್ಞಾನದ ಪ್ರವಾಹ ಗುರುಪರಂಪರೆಯ ಮುಖಾಂತರ ಹರಿಯುತ್ತಿದೆ ಹಾಗೂ ಹರಿಯುತ್ತಲೇ ಇರುತ್ತದೆ. ನನ್ನ ಹೃದಯದ ಕೃತಜ್ಞತೆಯನ್ನು ನನ್ನ ವಿಪುಲ ಪ್ರಯತ್ನಗಳಿಂದಲೂ ನಾನು ಹೇಳಲಾರೆ. ಹೇ ಗುರು, ನನ್ನ ಮೇಲೆ ಅನುಗ್ರಹ ಮಾಡಿ ಹಾಗೂ ನನಗೆ ನಿಮ್ಮ ಚರಣಗಳ ಪರಮ ಪ್ರೇಮರೂಪಿ ಭಕ್ತಿಯನ್ನು ಪ್ರದಾನ ಮಾಡಿ. समर्पयामो गुरुचिन्मयाय भूयात् प्रसन्नः स शिवस्वरूपः।